ಸಿಕ್ತಲ್ಲ ಅದು ಇರಬಹುದು, ಅದು ಹಾಗಿದೆ. ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೇನೆ. ಯಾವ ತಹಶೀಲ್ದಾರ್ ಇಲ್ಲ, ಅದು ನಾನು ಹೇಳೋದು ಇಷ್ಟೇ. ನಮಗೆ ಹೇಳಿದ್ನಲ್ಲ, ರೈಟಿಂಗ್ ಅಲ್ಲಿ ನಮಗೆ ಏನು ಬಂದಿಲ್ಲ. ಈಗ ಅವರು ಏನು ಪ್ರೆಸ್ ಮೀಟ್ ಅಲ್ಲಿ ಅಷ್ಟೇ ಹೇಳಿದ್ದಾರೆ. ಅದು ಬಿಟ್ಟು ನಮ್ಗೇನು ರೈಟಿಂಗ್ ಅಲ್ಲಿ ಆಗ್ಲಿ, ಒಂದು ದೂರ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ ಏನೂ ಬಂದಿಲ್ಲ. ಈ ಬೇರೆ ಆರೋಪದ ಮೇಲೆ ನಾನು ಫೋನಲ್ಲಿ ಕೇಳಿದೆ, ಹೇಗೆ ಆಯ್ತು ಇದು ಅಂತ ಹೇಳಿ. ಅವರು ಹೇಗೆ ನೇರವಾಗಿ ಅವರು ಪತ್ರದಲ್ಲಿ ನಮಗೆ ಇಲ್ಲ, ನಾವು ಫೋನ್ ಮುಖಾಂತರ ಕೇಳಿದ್ವಿ. ಅವರು ಹೇಳಿದ್ರು, ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ, ನಾನು ಕೊಟ್ಟಿಲ್ಲ, ಈ ತರ ಎಲ್ಲ ಹೇಳ್ತಾರೆ. ನಾನು ವಿಚಾರಣೆ ಅದು ವಿಚಾರಣೆ ಮಾಡು, ನಮಗೆ ಗೊತ್ತಿಲ್ಲದಲ್ಲ ಅಥವಾ ಒಂದು ಹಾಗಿಲ್ಲ. ಬಟ್ ಆಗೋ ಸಂಭವ ಇಲ್ಲ ಅಂತ ನಾನು ಹೇಳಲ್ಲ. ಅವ್ರ ನ್ಯಾಯಾಲಯಕ್ಕೆ ಹೋಗ್ಬೋದು, ನಮಗೆ ಕೊಟ್ಟರೆ ನಾವೇ ಕರೆಕ್ಷನ್ ಮಾಡಿ, ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ತೇವೆ. ನಾನು ಹೇಳದ್ನಲ್ಲ, ನೋಡಿ, ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳೋದಕ್ಕೆ ಯಾರು ಬೇಕಿದ್ರೂ ಹೇಳಬಹುದು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನು ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ, ಅವರಿಗೆ ಒಂದು ಮಾರಲಿ, ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಹಾಗಲ್ಲ, ನಾವು ದುರ್ಬಲರು ಇಲ್ಲ, ಮೊದಲು ಹೇಳ್ಬಿಡ್ತಾನೆ ಆಯ್ತಲ್ಲ. ಇಂಥ ನಿಯಮಾನುಸಾರ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ನಾನು ಹೇಳ್ತೇನೆ. ಧನ್ಯವಾದ. ಮಾಡ್ತೀನಿ. ನೋಡಿ, ಒಂದು ಗ್ರಾಮ ಪಂಚಾಯತಿ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ 14 ಸೀಟ್ ಇದೆ. ಅದರಲ್ಲಿ SC ST ಹಿಂದುಳಿದ ವರ್ಗ ಅಂತ ಇರ್ತದೆ. ಈಗ ಸಪೋಸ್ ಅವರು ಏನು ಹೇಳ್ತಾರೆ, ನೀವು ನಿಗದಿಪಡಿಸಿದ ಸ್ಥಳದಲ್ಲಿ 0 ಇದೆ ST ಪಾಪ್ಯುಲೇಷನ್ ಅಂತ ಎತ್ತಿಕೊಳ್ಳಿ, ಅಲ್ಲಿ 0 ಇದೆ ಅಂತ ಹೇಳಿ. ಆ ಕ್ಷೇತ್ರ 14 ಕ್ಷೇತ್ರ ಇರ್ತದೆ ಒಂದು ಗ್ರಾಮ ಪಂಚಾಯತಿಯಲ್ಲಿ. ಬಟ್ ಅದು ಹೊರತುಪಡಿಸಿ ಬೇರೆ ಒಂದು 3-4 ಕಡೆ ಇರ್ತದೆ. ನಾವು ಇದನ್ನು ರೊಟೇಷನ್ ಬೇಸಿಸಲ್ಲಿ ತಗೊಳ್ತೇವೆ. ಆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತಹ ಯಾರಾದ್ರೂ ಆ ಯಾವ ಕ್ಷೇತ್ರದಲ್ಲಾದ್ರೂ ಹೋಗಿ ನಿಂತ್ಕೊಳ್ಬಹುದು. ನಾನು ಹೇಳಿದ್ದು ಗೊತ್ತಾಯ್ತಾ? ಇದು ಕ್ಷೇತ್ರಕ್ಕೆ ನಾವು ಪಾಪ್ಯುಲೇಷನ್ ಅಲ್ಲ, ಆ ಗ್ರಾಮ ಪಂಚಾಯತಿದು ತಗೊಂಡ್ರೆ. ಸಪೋಸ್ ಅಲ್ಲಿ ST ಇರಲಿಲ್ಲ, SC ಅವರು ನಿಲ್ಬೋದು ಅವರ ಬದಲಾಗಿ, ವೈಸ ವರ್ಷ. ಸಪೋಸ್ OBCಯಲ್ಲೂ ಅಷ್ಟೇ, ಹಿಂದುಳಿದ ವರ್ಗ ಆ ಅಂತ ಇದೆ, ಹಿಂದುಳಿದ ವರ್ಗ ಬಾ ಅಂತ ಇದೆ. ಹಿಂದುಳಿದ ವರ್ಗ ಆ ಇರಲಿಲ್ಲ, ಬಾ ನಿಲ್ಬಹುದು ಅಲ್ಲಿ ಹೋಗಿ. ಹಾಗಾಗಿ ಅದನ್ನ ನಾವು ಬ್ರಾಡರ್ ಆಸ್ಪೆಕ್ಟ್ ಗ್ರಾಮ ಪಂಚಾಯತಿ ಅಂತ ತಗೊಳ್ತೀವಿ ಹೊರತು ಅದೇ ಕ್ಷೇತ್ರದಲ್ಲಿ ಆ ಥರದ್ದು ತುಂಬ ಬರ್ತದೆ. ಅದಕ್ಕೆ ಇಲ್ಲಿ ಕಾಯ್ದೆಯಲ್ಲಿ ತುಂಬ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು ಅವರಿಗೆ ಅದನ್ನು ನಿಗದಿಪಡಿಸಲಿಕ್ಕೆ ನಮ್ಮ ಕಾಯ್ದೆಯಲ್ಲಿ ಅದನ್ನು ನಾವು ಪತ್ರಿಕಾ ಇದು ಕೊಡ್ತಾ ಇದ್ದೇನೆ, ಅದರಲ್ಲಿ ಪ್ರಕಟಣೆ ಕೊಡ್ತಾ ಇದ್ದೀನಿ, ಸ್ಪಷ್ಟೀಕರಣ ಅದರಲ್ಲಿ ನಾವು ಬರೆದಿದ್ದೇವೆ. ಆ ಥರ ಇರೋವು ನಾವು ಪಟ್ಟಿ ಮಾಡಿಕೊಡಿ. ರಿಪಿಟೇಷನ್ನು ನೋಡಿ, ಎಲ್ಲ ಒಂದು ನಾವು ಆವರ್ತನ ಅಂತೇವೆ, ಒಂದು ರೊಟೇಷನ್ ಆಗಬೇಕು. ಹಿಂದಿನ ಬಾರಿ ಆಗಿದ್ದು ಮಾತ್ರ ಈ ಸರಿ ಆಗಲಿಕ್ಕೆ ಇಲ್ಲ. ಹಿಂದಿನ ಬಾರಿ ಈಗ ಏನಾದರೂ ಒಂದು SCಗೆ ಒಂದು ಸ್ಥಾನ ರಿಸರ್ವ್ ಆಗಿತ್ತು, ಆಕ್ಷೇಪಣೆಗಳಿಗೆ ಅವಕಾಶ ಇಲ್ಲ ಅಂತ ಅಂದರೆ ಆಕ್ಷೇಪಣೆ ಕರೀಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಅವರು ನ್ಯಾಯಾಲಯದ ಮೊರೆ ಹೋಗ್ಬೋದು ಅಥವಾ ಸರ್ಕಾರಕ್ಕೆ ಅವರು ತಮ್ಮ ಇದನ್ನು ಸಲ್ಲಿಸಬಹುದು, ಮನೆಗೆ ಕೊಡ್ಬೋದು, ನಾವು ಕಳಿಸ್ತೇವೆ ಸರ್ಕಾರಕ್ಕೆ, ಖಂಡಿತ ಕೊಡಬಹುದು. ಅಲ್ಲ ಅವಕಾಶ ಇದೆಯಾ ಮೇಡಮ್? ಅದು ಗೊತ್ತಿಲ್ಲ, ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ಅದು. ಬಟ್ ನೀವು ಮಾಡಿರೋದು ಈಗ ಅಂತಿಮ, ಅದನ್ನ ಯಾರು ಹೌದು ಪರಿಷ್ಕರಣೆ ಮಾಡೋಂಥದ್ದು ಇಲ್ಲ. ಅದು ನೋಡಿ, ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳಿಗೇನೆ ಅದು ಅಧಿಕಾರ ಕೊಟ್ಟಿದ್ದಾರೆ. ನಾವು ತಹಸೀಲ್ದಾರ್ ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಅವ್ರು ಕೊಟ್ಟಿದ್ದನ್ನ ಕಣ್ಣು ಮುಚ್ಕೊಂಡು ಕೊಡಬೇಕು. ಅಂದ್ರೆ ಅವ್ರು ರಿಪಿಟೇಷನ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಾಗೆ ಮಾಡಿರ್ತಾರೆ, ಆಯ್ತಲ್ಲ. ನಾವು ಇದನ್ನು ಮತ್ತೆ ಅಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡ್ತೇವೆ. ಅದು ಗೊತ್ತಿಲ್ಲ. ಈ ಬಾರಿ ನಾವು ಈಗ ನೋಡಿ 2020 ಈಗ ನಾವು ಜನಸಂಖ್ಯೆ ಯಾವುದು ತಗೊಂಡಿದ್ದೀವಿ ಅಂದರೆ 2011ರ ಸೆನ್ಸಸ್ ಪ್ರಕಾರ ನಾವು ಮಾಡಿದ್ದೇವೆ. ಮೊದಲನೇದಾಗಿ ಕೋಷ್ಟಕ 1 ಅಂತ ಇರ್ತದೆ. ಕೋಷ್ಟಕ 1ರಲ್ಲಿ ಸ್ಥಾನಗಳನ್ನು ನಿಗದಿಪಡಿಸ್ತೇವೆ. ನಾವು ಜೂನ್ ಮಾಹೆಯಲ್ಲಿ ಸ್ಥಾನಗಳನ್ನು ನಿಗದಿಪಡಿಸಿ ಒಂದು ಅಂತಿಮ ಇದನ್ನು ಹೊರಡಿಸಿದ್ವಿ. ಅದರ ನಂತರ ಆ ಸ್ಥಾನಗಳಿಗೆ ಆಕ್ಷೇಪಣೆ ಕರೆದಿದ್ವಿ. ಸ್ಥಾನಗಳನ್ನು ನಿಗದಿಪಡಿಸುವಾಗ, ಹೊಸದಾಗಿ ನಿಗದಿಪಡಿಸುವಾಗ ಮಾತ್ರ ಕರಿತೇವೆ. ಅದರ್ವೈಸ್ ನಾವು 2020ರಲ್ಲಿ ಏನು ಇತ್ತು ಅದನ್ನೇ ನಾವು ಇಟ್ಕೊಂಡಿದ್ದೇವೆ. ಅಲ್ಲ, ಫಸ್ಟ್ ಆಫ್ ಆಲ್ ರಿಪೀಟ್ ಆಗಿಲ್ಲ, ಮಾಡಲಿಕ್ಕೆ ಬರಲ್ಲ. ಯಾಕಂದ್ರೆ ನಮ್ಮಲ್ಲಿ ಅದು ಅವ್ರ ಮನವಿಯನ್ನ ಕೊಡ್ಲಿ, ಎಲ್ಲಿ ರಿಪೀಟ್ ಆಗಿದೆ ಅವರು ನಮಗೆ ಮನವಿಯನ್ನ ಕೊಡ್ಲಿ, ನಾವೇ ಅದನ್ನ ಕರೆಕ್ಟ್ ಮಾಡ್ಕೋತೀವಿ. ಸಪೋಸ್ ರಿಪೀಟ್ ಆಗಿದ್ರೆ, ಅಂದ್ರೆ ರಿಪೀಟ್ ಅಂದ್ರೆ ಹೇಗೆ ಅಂದ್ರೆ, ಹೋದ ಬಾರಿನೂ SCಗೆ ಅದು ಸ್ಥಾನ ಇತ್ತು, ಈ ಬಾರಿನೂ ಅದು SCಗೆ ಇದೆ, ಅವರು ನಮಗೆ ಗಮನಕ್ಕೆ ಕೊಡ್ಲಿ. ಅದು ಬಿಟ್ಬಿಟ್ಟು ಈ ಸ್ಥಾನವನ್ನ ಇದಕ್ಕೆ ನಿಗದಿಪಡಿಸಿ ಅಂದ್ರೆ ಹಾಗಲ್ಲ. ಮೇಡಮ್, ಈಗ ಅವರು ನಿಮ್ಮ ಮೇಲೆ ಆರೋಪ ಮಾಡೋದು, ಪಂಚಾಯತಿಗಳಲ್ಲಿ ಸ್ಥಾನಗಳನ್ನ ಆವರ್ತನೆಯ ಮೇಲೆ ಮೀಸಲಿಡುವ ನಿಯಮಗಳು 1998 ನಿಯಮ 3
ಅಲ್ಲಿ ಹೇಳಿ ನಮ್ಮ ಜಿಲ್ಲಾಧಿಕಾರಿಯು ಮುಂಬರುವ ಪದಾವಧಿಯಲ್ಲಿ ಆ ಮತಕ್ಷೇತ್ರದಲ್ಲಿ ಅದೇ ಪ್ರವರ್ಗಕ್ಕೆ ಮತ್ತು ಮಹಿಳಾ ಸ್ಥಾನಕ್ಕೆ ಅವಾಗೇನು ನಿಯಮಗಳಿದೆ ಅದೇ ನಿಯಮಗಳ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ಅವಕಾಶ ಇದೆ. ಅದ್ರ ಮೇರೆಗೆ ನಾವು ಮಾಡಿದ್ದೇವೆ. ಇನ್ನು ಯಾವುದೇ ಅವರ ಆಕ್ಷೇಪಣೆಗಳಿದ್ದಲ್ಲಿ ಅವರು ನನಗೆ ಪತ್ರ ಬರೀಬೋದಾಗಿತ್ತು, ದೂರವಾಣಿ ಮುಖಾಂತರ ಕೇಳ್ಬೋದಾಗಿತ್ತು, ಅವರ ಬರವಣಿಗೆಯಲ್ಲಿ ಕೊಡ್ಬೋದಾಗಿತ್ತು. ಇದುವರೆಗೂ ನನಗೆ ಆ ಥರದ ಯಾವುದೇ ಮನವಿಗಳಾಗಲಿ ಇದಾಗಲಿ ಬಂದಿಲ್ಲ. RTIಯಲ್ಲಿ ಕೆಲವು ಅರ್ಜಿಗಳು ಬಂದಿದೆ, ಬಟ್ ಅದಕ್ಕೆ ಉತ್ತರವನ್ನು ಕೊಡ್ತವೆ. ನಮಗೆ ಏನೇ ಇದ್ರೂ ನಮಗೆ ರೇಟಿಂಗಲ್ಲಿ ಕೇಳಿ. ಮತ್ತು ಅಲ್ಲಿ ಆರೋಪಗಳು, ಸೀರೀಸ್ ಆಫ್ ಆರೋಪಗಳು ನಾನು ಕೇಳ್ತಾ ಬಂದಿದ್ದೇನೆ. ನೋಡಿ, ನಾನು ಆ ಥರ ಬಂದಾಗ ಅದು ಸ್ಪೆಸಿಫಿಕ್ ಆಗಿ ಯಾವುದೂ ಇಲ್ಲ. ಈಗ ವಿಮಾ ಬಂದಿಲ್ಲ, ವಿಮಾ ಅನ್ನೋದಕ್ಕೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಆಗುತ್ತೆ, ಇನ್ಶೂರೆನ್ಸ್ ಅಮೌಂಟ್ ಇರ್ತದೆ, ಅದಕ್ಕೊಂದು ಏಜೆನ್ಸಿ ಇದೆ, ಅದಕ್ಕೊಂದು ಇಲಾಖೆ ಇದೆ. ಮತ್ತು ಇನ್ನೂ ಕೆಲವು ಆರೋಪಗಳು, ರೈತರ ಕೆಲವು ಸಮಸ್ಯೆಗಳು. ನೋಡಿ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನ ಮತ್ತು ಮಾನ್ಯ ಸಚಿವರ ನಿರ್ದೇಶನ, ನಮ್ಮ ಮೇಲಾಧಿಕಾರಿ ನಿರ್ದೇಶನದ ಅನ್ವಯ ನಾವು ಪ್ರತಿ ತಿಂಗಳಲ್ಲಿ 2 ಬಾರಿ, ಮೊದಲನೇ ಶನಿವಾರ, 3ನೇ ಶನಿವಾರ ಒಂದು ಸಾರ್ವಜನಿಕರ ಕುಂದುಕೊರತೆ ಸಭೆಗಳನ್ನು ಇದಕ್ಕಿಂತ ಮುಂಚೆನೂ ನಾವು ಮಾಡಿದ್ದೇವೆ. ಹೋದ ವರ್ಷದಿಂದಲೇ ನಾವು ಮಾಡ್ತಾ ಬಂದಿದ್ದೇವೆ. ಆದಷ್ಟು ಒಂದು ಜನರಿಗೆ ಸೇವೆಯನ್ನು ತಲುಪಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಸಾಕಷ್ಟು ಇಲ್ಲದೆ ಇರಬಹುದು. ಬೇಕಂದರೆ ಅವರು ಹಿರಿಯರಿದ್ದಾರೆ, ತುಂಬ ಅನುಭವಿಗಳಿದ್ದಾರೆ. ನಾನು ಅದರ ಬಗ್ಗೆ ನಾವು ಇಂಪ್ರೂವ್ಮೆಂಟ್ ಅಂದರೆ ಎಷ್ಟೇ ಕಲಿತರೂ ಕಲಿಯೋದಿದೆ, ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅಂದರೆ ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಒಪ್ಕೊಳ್ತೇನೆ. ಖಂಡಿತ ನಾವು ಮಾಡ್ತೇವೆ. ಅದನ್ನು ಅವರ ನಿರೀಕ್ಷಾ ಮಟ್ಟಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಅದು ಹೊರತುಪಡಿಸಿ ಈ ಥರ ಭಾಷೆಯನ್ನು ಉಪಯೋಗಿಸಿ ಮಾತಾಡೋದು ನನಗೆ ಅಂತಲ್ಲ, ಯಾವುದೇ ಅಧಿಕಾರಿಗಳಿಗೆ ಇದು ಸಲ್ಲ ಅಂತ ಅನಿಸುತ್ತೆ. ಏನಾದ್ರು ತಪ್ಪು ಏನಪ್ಪ ಅವರು ಹೇಳಿ, ಅವರು ಒಂದು ಪಟ್ಟಿ ಕೊಟ್ಬಿಡಿ, ಯಾವ ಕಡತ ಬಾಕಿ ಇದೆ ಅಂತ ಹೇಳಿ, ನಾವು ಆ ಪಟ್ಟಿಯಾದ ಉತ್ತರವನ್ನು ಕೊಡ್ತೇವೆ. ನೀವು ಜನರಲೈಸ್ ಮಾಡಲಿಕ್ಕೆ ಜನರಲ್ ಆಗಿ ಆ ಕಡತ ಬಾಕಿ ಇದೆ, ನನಗೆ ಪಟ್ಟಿ ಕೊಡಿ. ನೀವು ಯಾವ ಕಡತ ಬಾಕಿ ಇದೆ, ಎಷ್ಟು ದಿನದಿಂದ ಬಾಕಿ ಇದೆ, ಯಾರ ಬಳಿ ಬಾಕಿ ಇದೆ, ಯಾವ ಇಲಾಖೆಯಲ್ಲಿ ಇದೆ, ಯಾವ ಕಾರಣದಿಂದಾಗಿ ಇದೆ, ನಾವು ಮಾಹಿತಿಯನ್ನು ಕೊಡ್ತೇವೆ. ವೆರಿ ಗುಡ್ ಕ್ವಶನ್. ಅದಕ್ಕೆ ಮೊದಲೇ ಹೇಳಿದೆ, ತಹಸೀಲ್ದಾರ್ ಮಾಡೋ ಅವಕಾಶ ಇಲ್ಲ. ಕಾಯ್ದೆಯಲ್ಲಿ ಅವರಿಗೆ ಗೊತ್ತಿಲ್ಲ, ಅದು ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳೇ ಮಾಡೋದು. ತಹಸೀಲ್ದಾರ್ ಕೊಡೋ ಅವಕಾಶ ಇಲ್ಲ. ತಹಸೀಲ್ದಾರು ನಮಗೆ ಪ್ರಸ್ತಾವನೆ ಕೊಡ್ತಾರೆ, ಅಲ್ಲಿನ ಜನಸಂಖ್ಯೆ, ಅಲ್ಲಿನ ಪ್ರವರ್ಗದ SC ST ಜನಸಂಖ್ಯೆ, ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಎಷ್ಟು ಇದು ಮಾಹಿತಿ ಇದೆ, ಅಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಅದು ಅವ್ರು ಏನು ತಹಸೀಲ್ದಾರು ಕೊಟ್ಟಿದ್ದಾರೆ ಅದು ತಪ್ಪು. ಅವರು ತಹಸೀಲ್ದಾರು ಕೊಟ್ಟಿದ್ದಾರೆ ಅಂದ ತಕ್ಷಣ ತಹಸೀಲ್ದಾರು ಅಥವಾ ಅಲ್ಲಿ ಲೋಕಲ್ ಅವರು ಕೊಟ್ಟಿದ್ದಾರೆ ಅಂತೇಳಿ ಅದನ್ನೇ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಜಿಲ್ಲಾಧಿಕಾರಿ. ಅದಕ್ಕೆ ನಾನು ಆ್ಯಕ್ಟಲ್ಲಿ ಹೇಳ್ತಾ ಇದ್ದೇನೆ. ಆ್ಯಕ್ಟಲ್ಲಿ ನೋಡಿ, ಜಿಲ್ಲಾಧಿಕಾರಿಗಳಿಗೆ ಇರೋದದು, ತಹಸೀಲ್ದಾರ್ ಅಂತ ಇಲ್ಲ. ಅವರವರೇ ಲೋಕಲಲ್ಲಿ ತಹಸೀಲ್ದಾರ್ ಮಾಡಿಕೊಂಡು ತಹಸೀಲ್ದಾರ್ ಮಾಡಿದ್ದಾರೆ, ಅದನ್ನೇ ನೀವು ಮಾಡಬೇಕು ಅಂತ ಹೇಳಿದ್ರೆ ತಹಸೀಲ್ದಾರು ಮಾಡಿದ್ದನ್ನ ಜಿಲ್ಲಾಧಿಕಾರಿ ಮಾಡಬೇಕಾ? ನೋಡಿ, ಇದಕ್ಕೆ ಆಕ್ಷೇಪಣೆ ನೋಡಿ, ಕಾಯ್ದೆಯಲ್ಲಿಯೂ ಸಹ ಅವಕಾಶ ಇಲ್ಲ ಆಕ್ಷೇಪಣೆ ಸಲ್ಲಿಸಲಿಕ್ಕೆ. ಇದು ಕರಡು ಪ್ರತಿ ಇದು ಸರ್ಕಾರದ ಮಟ್ಟದಲ್ಲಿ ಅಥವಾ ಕಾಯ್ದೆ ಮಟ್ಟದಲ್ಲಿ ಪಾಲಿಸಿ ಮ್ಯಾಟರ್ ಇದೆ, ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ದೇಶನ. ಇಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಸೌಹಾರ್ದತೆಯಿಂದನೇ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಅವರು ಜನಪ್ರತಿನಿಧಿಗಳಿರ್ತಾರೆ. ನೋಡಿ, ಅವರದೇ ಆದ ಗೌರವ ಇದೆ. ನಾವು ಅವರಿಗೆ ಆ ಗೌರವವನ್ನು ಮೀರಿ ನಾವು ಕೆಲಸ ಮಾಡಲಿಕ್ಕೆ ಮಾಡಲ್ಲ. ಬಟ್ ನಾವು ಕೆಲಸ ಮಾಡೋದು ಕಾನೂನು. ವೈಯಕ್ತಿಕ ತೇಜೋವಧೆ ಮಾಡಿದಾಗ ಆ್ಯಸ್ ಎ ನೀವು ವುಮನ್ ಆಗಿ ಜೊತೆಗೆ DC ಆಗಿ IAS ಮಾಡಿದರೆ ನೀವು, ಅದು ಬೇರೆಯವ್ರಿಗೂ ಕೂಡ ಪರಿಣಾಮ ಬೀರುತ್ತೆ. ಒಬ್ಬ DCನೇ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂದರೆ ಇನ್ನು ಇತರೆ ಅಧಿಕಾರಿಗಳು ಅದು ಬಹುಶಃ ಇದು ಸಮಾಜದ ಕನ್ನಡಿ ಇರಬಹುದು ಅನಿಸುತ್ತೆ. ಇವರು ನೇರವಾಗಿ ಅದು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಸೊ ಹಾಗಾಗಿ ನಾನು ಕೋರ್ಕೊಳ್ಳೋದು ಇಷ್ಟೇ, ಒಂದು ಸಹಿಷ್ಣುತೆ ಒಂದು ನೋಡಿ. ನಾನು ಹೇಳ್ತಾ ಇದ್ದೇನೆ, ತಪ್ಪು ಮಾಡಿದರೆ ಅದನ್ನು ಖಂಡಿಸುವ ಅಧಿಕಾರ ಎಲ್ಲರಿಗೂ ಉಂಟು. ಅವರು ಅದಕ್ಕೆ ಶಾಸಕರೇ ಆಗಿರಬೇಕು ಅಂತಿಲ್ಲ, ಎಲ್ಲರಿಗೂ ಅವಕಾಶ ಇದೆ. ಸೊ ಬಟ್ ನಾನು ಕೋರ್ಕೊಳ್ಳೋದು, ನಾವು ಏನಾದರೂ ಕಾನೂನು ಮೀರಿ ಅಥವಾ ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ಅಥವಾ ತಪ್ಪು ಮಾಡಿದ್ದು ಕಂಡು ಬಂದರೆ ದಯವಿಟ್ಟು ನಮಗೆ ಹೇಳ್ತೀರಿ. ನಾವು ಏನು ಹೇಳ್ದಿದ್ರು ಅದನ್ನು ಖಂಡಿತ ಹೊರಗಡೆ ಅವರು ಹೇಳ್ತಾರೆ, ವ್ಯಕ್ತಪಡಿಸ್ತಾರೆ. ಬಟ್ ನಿಯಮಾನುಸಾರ ಕೆಲಸ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ದಯವಿಟ್ಟು ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ನನ್ನ ಕೋರಿಕೆ ಇಷ್ಟೇ, ವೈಯಕ್ತಿಕವಾಗಿ ಆ ಥರ ಶಬ್ದಗಳನ್ನು ಬಳಸೋದು, ಇನ್ನು ಆ ಶಬ್ದಗಳನ್ನು ನಾನು ಇಲ್ಲಿ ಬಳಸಲಿಕ್ಕೆ ನನಗೆ ಸಂಕೋಚ ಆಗ್ತಾ ಇದೆ. ಅಂಥ ಶಬ್ದಗಳನ್ನು ನಾವು ಬಳಸಲಿಕ್ಕೆ ಬರಲ್ಲ. ಅಂಥವನ್ನ ಬಳಸಬೇಡಿ, ನನಗೆ ಅಲ್ಲ ಯಾವ ಅಧಿಕಾರಿಗಳಿಗೂ ಬಳಸಬೇಡಿ ಅಂತ ನಾನು ಕೋರ್ಕೊಳ್ತೇನೆ. ನೀವು ಒಂದು ಕಡೆ ಹೇಳ್ಕೊತೀರ ನಿಮ್ಮ ಸ್ಟೇಟಸಲ್ಲಿ, ನಮ್ಮನ್ನು ನಿಯಂತ್ರಣ ಮಾಡೋದಕ್ಕೆ ಹೋಗ್ತಾರೆ, ಅದ್ರ ನಿಯಂತ್ರಣಕ್ಕೆ ಸಿಗದೇ ಇದ್ದಾಗ ನಮ್ಮ ಮೇಲೆ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಜನರಲ್ ಸ್ಟೇಟ್ಮೆಂಟ್ ಇದೆ ಅಲ್ಲ, ಅದೇ ಅದು ವೈಯಕ್ತಿಕ ಇಲ್ಲ. ನಾನು
ಹೇಳಿ. ನಾನು ನನ್ನ ಮನವಿ ಇಷ್ಟೇ ನೋಡಿ, ಶಾಂತಿಯುತವಾಗಿ ನಾವು ನಿಯಮಾನುಸಾರ ಕೆಲಸ ಮಾಡಿದ್ದೇವೆ. ಅದರಲ್ಲಿ ತಾವು ಏನಾದರೂ ಒಂದೇ ರಿಪಿಟೇಷನ್ ಅಂದರೆ ಇಂದಿನ ಬಾರಿನೂ ಅದೇ ಸ್ಥಾನ ಇತ್ತು, ಈ ಬಾರಿನೂ ಅದೇ ಸ್ಥಾನ ಇದೆ ಅಂದರೆ ಹೇಳಿ. ಅದರ ಹೊರತುಪಡಿಸಿ ಇಲ್ಲ ಇದೇ ಸ್ಥಾನವನ್ನು ಮಾಡಿ ಹಾಗೆ, ಯಾಕಂದರೆ ಯಾವ ರೀತಿ ಮಾಡಿದ್ರೂ ಇನ್ನೊಂದು ಗುಂಪು ಇರ್ತದೆ ಅದನ್ನು ಅಪೋಸ್ ಮಾಡಲಿಕ್ಕೆ, ಅದನ್ನು ವಿರೋಧ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಕೆಲಸ ಏನು, ಒಂದು ನಿಯಮಾನುಸಾರ ಏನು ನಮಗೆ ಅವಕಾಶ ಇದೆ ಕಾನೂನಾತ್ಮಕವಾಗಿ ಅದನ್ನು ನಾವು ನೆರವೇರಿಸಿ ನಾವು ಅಧಿಸೂಚನೆಯನ್ನು ಈಗ ಆಲ್ರೆಡಿ ಹೊರಡಿಸಿ ಆಗಿದೆ. ಅಧಿಸೂಚನೆಯನ್ನು ನಾವು ಆಲ್ರೆಡಿ ನೋಟಿಫಿಕೇಶನ್ ಹೊರಡಿಸಿ ಆಗಿದೆ. ಯಾಕಂದರೆ ಈಗ ಎಲೆಕ್ಷನ್ ಚುನಾವಣಾ ಮತ್ತು ನಮ್ಮ RDPR ಇಲಾಖೆಯಿಂದ ಕೂಡಲೇ ಮಾಡಿಕೊಡಿ ಅಂತಲೂ ಸಹ ನಮಗೆ ನಿರ್ದೇಶನ, ತುಂಬ ಕಠಿಣ ನಿರ್ದೇಶನ ಇದೆ. ಹಾಗಾಗಿ ನಾವು ಮಾಡಿಕೊಟ್ಟಿದ್ದೇವೆ, ನಮ್ಮ ಕೆಲಸವನ್ನು ನಾವು ಚಾಚು ತಪ್ಪದೆ ಮಾಡಿದ್ದೇವೆ. ಇನ್ನೂ ಅವರು ಬಂದರೆ ಮನವಿಯನ್ನು ಕೊಟ್ಟರೆ ಖಂಡಿತ ಅವರ ಮನವಿಯಲ್ಲಿ ಏನಿದೆ ನಾವು ಪರಿಶೀಲನೆ ಮಾಡ್ತೇವೆ. ಹಳ್ಳಿ ಕಡೆಯಿಂದ ಏನು ಮಾಡ್ತಾರೆ ಮೇಡಮ್, ಇಲ್ಲ ನಾವು ಹೋಗಿ ಮಾತಾಡ್ತೀವಿ ಮಾತಾಡ್ತೀವಿ ಅಂತಾರೆ. ಈಗ ಯಾವ್ದು ಕ್ಯಾಟಗರಿ ನಿಗದಿ ಮಾಡಿರ್ತಾರೆ ಅಲ್ಲಿ ಕ್ಯಾಂಡಿಡೇಟ್ ಇರಲ್ಲ, ಅಲ್ಲಿಗೆ ಅಧ್ಯಕ್ಷ ಸ್ಥಾನನೂ ಭರ್ತಿ ಮಾಡೋಕ್ಕಾಗಲ್ಲ. ಮತ್ತೆ ಇಲ್ಲ ಶಶಿ, ತುಂಬ ಖಾಲಿ ಮತ್ತೆ ಪುನಃ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಈಗ ನಮ್ಮಲ್ಲಿ ಎಷ್ಟೋ ಸ್ಥಾನಗಳು SC ಮತ್ತು ST ಸ್ಥಾನಗಳು ಆ ಗ್ರಾಮದಲ್ಲಿ 0 ಇರ್ತದೆ, ಬಟ್ ಆ ಪಂಚಾಯಿತಿಯಲ್ಲಿ ಇರ್ತದೆ. ಆ ಪಂಚಾಯಿತಿಯಲ್ಲಿ ಅವರ ಪಾಪ್ಯುಲೇಷನ್ ಇರ್ತದೆ. ಆ ಪಂಚಾಯಿತಿಯವರು ಆ ಪಂಚಾಯಿತಿಯ ಯಾವುದೇ ಗ್ರಾಮದಲ್ಲಿ ಇರಬಹುದು, ಎಲ್ಲಿ ರಿಸರ್ವೇಷನ್ ಆಗಿರ್ತದೆ ಅಲ್ಲಿ ಹೋಗಿ ಅವರು ಕಂಟೆಸ್ಟ್ ಮಾಡಬಹುದು. ಆ ಪಂಚಾಯತ್ ವ್ಯಾಪ್ತಿ ಅಂದ್ರೆ ಆ ಕ್ಷೇತ್ರದ ವ್ಯಾಪ್ತಿಗೆ ಅನುಗುಣವಾಗಿ ರಿಸರ್ವೇಷನ್ ಮಾಡ್ತಾರೆ ಅಥವಾ ಇಡೀ ಪಂಚಾಯತ್ ಮೇಡಮ್, ಇನ್ನೊಂದು ರಿಸರ್ವೇಷನ್ ರಿಪೀಟ್ ಆಗಿಲ್ಲ ಅಂತ ಏನಿದೆ ಅದರಲ್ಲಿ ಅದು SC ST ಮಾತ್ರ ಜನರು ಕೂಡ ಅನ್ವಯಿಸ್ತಾರೆ. ಮಹಿಳೆಯರು ಈಗ ಆಲ್ರೆಡಿ ಕೊಟ್ಟಿದ್ರೆ ಅದು ಸಾಮಾನ್ಯ ಇರ್ಬೋದು ಅಥವಾ ರಿಸರ್ವ್ಡ್ ಮಹಿಳೆ, ಮತ್ತೆ ಆ ಸ್ಥಾನವನ್ನು ಮಹಿಳೆಗೆ ಕೊಡೋ ಹಾಗಿಲ್ಲ. ಇಂದಿನ ಬಾರಿ SC ಕೊಟ್ಟಿದ್ರೆ ಈ ಬಾರಿ ಮತ್ತೆ ಆ ಸ್ಥಾನ ಕೊಡೋಂಗಿಲ್ಲ, ST ಕೊಟ್ಟಿದ್ರೆ ಕೊಡೋ ಹಾಗಿಲ್ಲ. ಅದೇ ರೀತಿ OBCಯಲ್ಲಿ ಆ ಮತ್ತು ಬಾ ಅಂತ ಇದೆ, ಅಲ್ಲೂ ನಿಮಗೆ ಗೊತ್ತಿರ್ಬೋದು, ಹಿಂದುಳಿದ ವರ್ಗ ಆ ಮತ್ತು ಹಿಂದುಳಿದ ವರ್ಗ ಬಾ. ನಾವು ಬ್ರಾಡಾಗಿ ತೊಗೊಳ್ತೇವೆ, ಅದರಲ್ಲಿ ಮತ್ತೆ ಸಬ್ ಕ್ಯಾಟಗರೀಸ್ ಇರ್ತದೆ, ಬಟ್ ನಾವು ಬ್ರಾಡಾಗಿ ಆ ಮತ್ತು ಬಾ ಅಂತ ತೊಗೊಳ್ತೇವೆ. ಅಲ್ಲಿ ಇರಲಿಲ್ಲ ಅಂದರೆ ಇಲ್ಲಿ ಅವಕಾಶ ಏನಿರುತ್ತೆ ಅಂದರೆ, ಸಪೋಸ್ ಅವರು ಆ ಸ್ಥಾನದಲ್ಲಿ ಅವರು ಇರಲಿಲ್ಲ ಅಂದರೆ ಆ ಗ್ರಾಮ ಪಂಚಾಯತಿ ಯಾರೇ ಆದರೂ ಅಲ್ಲಿ ಹೋಗಿ ಕಂಟೆಸ್ಟ್ ಮಾಡ್ಬೋದು. ಸಾರ್ವಜನಿಕರ ಆರೋಪ ಗೊತ್ತಿಲ್ಲ, ಆದರೆ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ತಾವು ಸರಿಯಾಗಿ ಹೇಳಿದ್ರಿ, ಇದು ಮೊದಲ ಬಾರಿ ಏನೂ ಅಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಒಂದು ಪ್ರೆಸ್ ಮೀಟ್ ಕಾಲ್ ಮಾಡಿ ಅದನ್ನು ಒಂದು ವೈಯಕ್ತಿಕವಾಗಿ ಅಗೌರವದಿಂದ ತುಂಬ ತುಚ್ಛವಾಗಿ ಹಗುರವಾಗಿ ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಸಹ, ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ನಾನು ಕೋರ್ಕೊಳ್ಳೋದು ಇಷ್ಟೇ, ಮಾನ್ಯ ಶಾಸಕರು, ತುಂಬ ಹಿರಿಯ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ತದೆ. ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ ದಾರಿಗೆ ಹೋಗೋ ಹಾಗೆ ಅಥವಾ ಒಂದು ಕಾನೂನಿನ ಚೌಕಟ್ಟನ್ನು ಮೀರಿ ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಅದರದೇ ಆದ ಒಂದು ನಿಯಮಗಳ ಅಡಿಯಲ್ಲಿ ಅವರಿಗೆ ತಾವು ತಿಳಿಸುವ ಅವಕಾಶ ಖಂಡಿತ ಇದೆ. ಅದನ್ನು ತಿದ್ದುಪಡಿ ಮಾಡಿಕೊಳ್ಳೋದು ಅಥವಾ ನಿಯಮಾನುಸಾರ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ಮಾನಸಿಕವಾಗಿ ಅಷ್ಟು ಹಗುರವಾಗಿ ಒಬ್ಬ ಅಧಿಕಾರಿ ಬಗ್ಗೆ, ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡೋದು ಇದು ಅವರ ಘನತೆಗೆ ನಿಜವಾಗ್ಲೂ ತಕ್ಕದ್ದಲ್ಲ. ಯಾವುದೇ ಅಧಿಕಾರಿ ಇರ್ಬೋದು ಆ ವಿಷಯದಲ್ಲಿ. ನೋಡಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅದಕ್ಕೆ ಕಾನೂನಾತ್ಮಕ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಅವಕಾಶ ಉಂಟು. ದಯವಿಟ್ಟು ಅದನ್ನು ಅವರು ಉಪಯೋಗಿಸಬಹುದು. ಅದು ಬಿಟ್ಟು ವೈಯಕ್ತಿಕ ನೋಡ್ರಿ ಎಂಥ ಶಬ್ದಗಳನ್ನು ಬಳಸಿದ್ದಾರೆ ಅಂದರೆ ನಿಜವಾಗ್ಲೂ ಅದು ತುಂಬಾ ನಮಗೆ ನೋವನ್ನು ಉಂಟು ಮಾಡಿದೆ. ಒಬ್ಬ ಅಧಿಕಾರಿ ನೋಡಿ, ನಾವು ಚಿಕ್ಕವರಿದ್ದಾಗ ಅಂದ್ಕೊಂಡಿದ್ವಿ ಶಿಕ್ಷಣ ಪಡೆದರೆ ಗೌರವ ಕೊಡ್ತಾರೆ ಸಮಾಜದಲ್ಲಿ. ಶಿಕ್ಷಣ ತಗೊಂಡ್ವಿ, ಒಳ್ಳೆ ಉನ್ನತ ಅಧಿಕಾರಿ ಆದರೆ ಗೌರವ ಕೊಡ್ತಾರೆ. ಜಿಲ್ಲಾಧಿಕಾರಿ ಅಂತ ಉನ್ನತ ಅಧಿಕಾರಿ ಸ್ಥಾನದಲ್ಲಿ ಇದ್ರೂ ಸಹ ಅಗೌರವವಾಗಿ ಮಾತಾಡ್ತಾರೆ ಅಂದರೆ ಮತ್ತೆ ಇನ್ನು ಯಾವ ಸ್ಥಾನದಲ್ಲಿ ಇದ್ದರೆ ಗೌರವ ಸಿಗುತ್ತೆ ನಮಗೆ? ನಾವೇನಾದ್ರು ತಪ್ಪು ಮಾಡಿದರೆ ತಿಳಿಸಿ ನಮಗೆ. ಖಂಡಿತವಾಗಿ ನಾನು ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ನಾವು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ನಾನು ಅಂತಲ್ಲ, ಯಾವ ಅಧಿಕಾರಿಗಳು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಉತ್ತರವನ್ನು ಕೊಡಬೇಕಾಗ್ತದೆ, ನಾವೆಲ್ಲ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಮಗೆಲ್ಲ ಒಂದು ನಿಯಮಗಳಿದೆ, ಆ ನಿಯಮದ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡೋದು ಸಹ. ಅದನ್ನು ಹೊರತಾಗಿ ನಾನೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೋರ್ಕೊಳ್ತೇನೆ, ಈ ಥರ ಮಾತಾಡೋದು ಖಂಡಿತ ತಪ್ಪು. ಯಾಕಂದರೆ ಇದು ಏನಾಗ್ತದೆ, ಒಂದು ಸಂದೇಶ ಏನು ಹೋಗ್ತದೆ, ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಹಗುರವಾಗಿ, ಇಷ್ಟು ಕೆಟ್ಟದಾಗಿ, ಇಷ್ಟು ಕೀಳಮಟ್ಟದಲ್ಲಿ
ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರ್ರಿ? ನಾವು ಸಂವಿಧಾನಾತ್ಮಕವಾಗಿ ಒಂದು ಸಮಾನತೆಯಲ್ಲಿ ಸಂವಿಧಾನಾತ್ಮಕಕ್ಕೆ ಬಂದಿರೋ ಹಕ್ಕು ಇದು ನಮಗೆ. ಯಾರು ಬಂದು ನಮ್ಮನ್ನು ಕರೆದು ತಂದು ಇಲ್ಲಿ ಎಲ್ಲಿಂದನೂ ಹಿಡಿದು ಬಂದು ಕೂಡಿಸಿಲ್ಲ ಇಲ್ಲಿ ನಮಗೆ ಈ ಸ್ಥಾನಕ್ಕೆ ಬರುವಾಗ ನಮ್ಮದೇ ಆದ ಒಂದು ಹೋರಾಟ ಇದೆ, ನಮ್ಮದೇ ಆದ ಒಂದು ಸ್ಟ್ರಗಲ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು. ಈ ರೀತಿ ಕೀಳಮಟ್ಟದಲ್ಲಿ ಮಾತಾಡಿದ್ರೆ ಏನು ನೋಡಿ, ನನಗೆ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ, ಅವರ ಬಗ್ಗೆ ಭಯ ಬೀಳ್ತಾರೆ ಮಾತಾಡಲಿಕ್ಕೆ, ಬರವಣಿಗೆಯಲ್ಲಿ ಕೊಡಲಿಕ್ಕೆ ಇದು ಮಾಡ್ತಾರೆ. ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಅಧಿಕಾರಿಯನ್ನು ಅಷ್ಟು ಹೀನಾಯವಾಗಿ ಕೀಳಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ತಪ್ಪು ಅಲ್ಲ ಇದು? ಯಾವ ಮೆಸೇಜ್ ಹೋಗ್ತದೆ ಸಂದೇಶ ಸಮಾಜಕ್ಕೆ? ನಾನು ತಪ್ಪು ಮಾಡಿದ್ದರೆ ನಮ್ಮ ನಿಯಮಾನುಸಾರ ನಾವು ಮಾಡಿಲ್ಲ ಅಂದರೆ ಅವರಿಗೆ ಖಂಡಿತ ಅಧಿಕಾರ ಇದೆ ಅದನ್ನು ತಿದ್ದಲಿಕ್ಕೆ. ಮತ್ತು ತಿದ್ದಲಿಕ್ಕೆ ಅಲ್ಲ, ಅವರಿಗೆ ಎಲ್ಲ ಕಾನೂನಾತ್ಮಕ ಎಲ್ಲ ಅವಕಾಶಗಳು ಇದೆ. ಯಾಕಂದರೆ ಅವರು ಶಾಸಕರಿದ್ದಾರೆ, ಒಬ್ಬ ಜನಪ್ರತಿನಿಧಿ ಇದ್ದಾರೆ, ಎಷ್ಟೋ ಜನಗಳನ್ನು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಬಟ್ ಮೆಸೇಜ್ ಏನು ಹೋಗ್ತದೆ ಇದರಿಂದ? ಇನ್ನು ಗ್ರಾಮ ಪಂಚಾಯತಿದು ಹೇಳ್ತಾನೆ, ಇದನ್ನಲ್ಲೇ ಸ್ಪಷ್ಟೀಕರಣ ಕೊಡ್ತಾನೆ. ನೋಡಿ, ನಾವು ಗ್ರಾಮ ಪಂಚಾಯಿತಿಯನ್ನು ರಿಸರ್ವೇಷನ್ ಮೀಸಲಾತಿಯನ್ನು ಮಾಡ್ತೇವೆ. ನಮ್ಮಲ್ಲಿ ಒಂದೀಗ ಪತ್ರಿಕಾ ಪ್ರಕಟಣೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾಕಂದರೆ ಇದು ತಪ್ಪು ಮೆಸೇಜ್ ಯಾರಿಗೂ ಹೋಗೋದು ಬೇಡ. ಅವರು ಏನು ಹೇಳ್ತಾರೆ, ಇಲ್ಲ ಮೀಸಲಾತಿಯ ನಿಯಮಗಳನ್ನು ಗಾಳಿಗೆ ತೂರಿ. ನೋಡಿ, ಖಂಡಿತ ನಾವು ಮೀಸಲಾತಿ ನಿಯಮಗಳನ್ನು ವೈಲೇಷನ್ ಮಾಡಿಲ್ಲ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಜಿಲ್ಲಾಧಿಕಾರಿ ಮೀಸಲಾತಿಯನ್ನು ನಿಗದಿಪಡಿಸೋದು. ತಹಸೀಲ್ದಾರೂ ಅಲ್ಲ, ಅಲ್ಲಿನ ಬೇರೆ ಯಾರೂ ಅಲ್ಲ, ಶಾಸಕರೂ ಅಲ್ಲ. ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಕೊಟ್ಟಿರೋದನ್ನು ಜಿಲ್ಲಾಧಿಕಾರಿ ನೋಟಿಫಿಕೇಶನ್ ಮಾಡೋಕ್ಕಿಲ್ಲ. ಜಿಲ್ಲಾಧಿಕಾರಿ ಅವರೇ ಅವರ ನಿಯಮಾನುಸಾರ ನಾನು ಹೇಳ್ತೇನೆ, ಕರ್ನಾಟಕ